ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು. ಸಾಧನೆ ಮಾಡೋದಂದ್ರೆ ಏನು? ನಾವು ನಮ್ಮ ಗುರಿಯನ್ನು ತಲುಪೋದು. ಗುರಿ ಅಂದರೆ ಏನು? ನಮ್ಮ ಜೀವನಕ್ಕೆ ಯಾವುದಾದರೂ ಒಂದು ಗುರಿ ಇರಬೇಕು. ಅಂದರೆ ನಾನು ಹೀಗೆ ಜೀವನ ಮಾಡುತ್ತೇನೆ, ನಾನು ಈ ಮಟ್ಟದಲ್ಲಿ ಜೀವನ ಮಾಡುತ್ತೇನೆ, ನನ್ನ ಜೀವನ ಇದೇ ರೀತಿಯಾಗಿರಬೇಕು ಎಂಬುದನ್ನು ನೀವು ಪ್ರತಿಯೊಬ್ಬರು ತಮ್ಮ ಮೊದಲಿನಿಂದಲೂ ನಿರ್ಧರಿಸಿಕೊಂಡು ಆ ಗುರಿಯನ್ನಿಟ್ಟುಕೊಂಡು ಅದಕ್ಕಾಗಿ ಪ್ರಯತ್ನ ಪಡಬೇಕು. ಕಳೆದ ಸಂಚಿಕೆಯಲ್ಲಿ ನಾನು ಒಂದು ಬಾನ್ ಎಂಬುವರ ಕತೆ ಹೇಳಿದ್ದೆ, ನಿಮಗೆ ನೆನಪಿರಬಹುದು. ಅವನ ಗುರಿ ಏನಾಗಿತ್ತು? ಥಾಮಸ್ ಆಲ್ವಾ ಎಡಿಸನ್ ಅವರ ಜೊತೆಯಲ್ಲಿ ಕೆಲಸ ಮಾಡಬೇಕು, ಅವನ ಪಾರ್ಟ್ನರ್ ಆಗಬೇಕು. ಅದೇ ಅವನ ಗುರಿಯಾಗಿತ್ತು. ಅವನು ಜೀವನದಲ್ಲಿ ಎಂದೂ ನೋಡದೇ ಇದ್ದಂತಹ ಒಬ್ಬ ವ್ಯಕ್ತಿಯ ಜೊತೆ ಹೆಸರು ಮಾತ್ರ ಗೊತ್ತು, ಅವರಿರುವ ಜಾಗ ಮಾತ್ರ ಗೊತ್ತು. ಆದರೆ ಅವನಿಗೆ ಶಿಕ್ಷಣ ಇರಲಿಲ್ಲ, ಓದಿಲ್ಲ, ಹಣ ಇಲ್ಲ. ಅಂತಹ ಒಬ್ಬ ವ್ಯಕ್ತಿ, ಅಂತಹ ಮಹಾನ್ ವಿಜ್ಞಾನಿಯಾದಂತಹ ಥಾಮಸ್ ಆಲ್ವಾ ಎಡಿಸನ್ ಅವರ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಸೇರ್ಕೋಬೇಕು, ಅವರ ಜೊತೆಯಲ್ಲಿ ಕೆಲಸ ಮಾಡಬೇಕೆಂಬ ಕನಸು ಕಂಡ ಕಥೆಯನ್ನು ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಆ ರೀತಿಯಲ್ಲಿ ನಾವು ಪ್ರತಿಯೊಬ್ಬರೂ ಸಹ ಅಂಥ ಒಂದು ಕನಸು ಹೊತ್ತುಕೊಂಡು ಅದಕ್ಕಾಗಿ ಪ್ರಯತ್ನ ಪಟ್ಟರೆ, ಸತತ ಪ್ರಯತ್ನ ಪಟ್ಟಾಗ ಆ ಗುರಿಯನ್ನು ತಲುಪುತ್ತೇವೆ. ಹಾಗಾದರೆ ನಾವು ಗುರಿಯೇ ಏನು ಮಾಡಬೇಕು? ನಾವು ಒಂದು ದಿವಸ ಒಂದು ಕೆಲಸಕ್ಕೆ ಹೋಗ್ಬೇಕಂದ್ರೆ ನಮಗೆ ಎಲ್ಲೊಂದು ಅಟ್ರಾಕ್ಷನ್ ಇರಬೇಕು. ಅಟ್ರಾಕ್ಷನ್ ಇದ್ದಾಗ ಮಾತ್ರ ನಾವು ಆ ಕೆಲಸಕ್ಕೆ ರೆಗ್ಯುಲರ್ ಆಗಿ ಹೋಗ್ತೇವೆ. ನಮಗೆ ಅಟ್ರಾಕ್ಷನ್ ಅಥವಾ ಆ ಕೆಲಸ ಮಾಡಬೇಕೆಂಬ ಇಚ್ಛಾಶಕ್ತಿ ಇಲ್ಲದೇ ಇದ್ದರೆ ಕೆಲಸದಲ್ಲಿ ಮಾಡಬೇಕಂದ್ರೆ ಎಲ್ಲವೂ ಯಾಂತ್ರಿಕತವಾಗುತ್ತೆ. ಯಾಂತ್ರಿಕತವಾಗಿ ನಾವು ಮಾಡುವ ಕೆಲಸದಲ್ಲಿ ಅದರ ಗುಣ ಕಡಿಮೆ ಆಗ್ತಾ ಹೋಗುತ್ತದೆ. ಆದ್ದರಿಂದ ನಾವು ಮಾಡುವ ಕೆಲಸದಲ್ಲಿ ನಮಗೆ ಆಸಕ್ತಿ ಮೂಡುವಂತಹ ಯಾವುದಾದ್ರೂ ಒಂದು ವಿಷಯ ಇರಬೇಕು. ಅಂತಹ ವಿಷಯಗಳು ಯಾವುದು, ಹೇಗೆ ಬರುತ್ತದೆ, ಅಂಥ ವಿಷಯಗಳನ್ನು ನಾವು ಹುಡುಕಿಕೊಳ್ಳುವುದು ಹೇಗೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಸುದ್ದಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಹೇಳಿದೆ ಏನು, ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು. ಬಾನ್ ಎಂಬ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಗುರಿಯನ್ನು ತಲುಪಿದ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡಿದ್ದೀರಿ. ಅದು ನೋಡದೇ ಇದ್ದವರು ಆ ಸಂಚಿಕೆಯನ್ನು ನೋಡಿ. ಅಂದರೆ ಥಾಮಸ್ ಆಲ್ವಾ ಎಡಿಸನ್ ಅವರ ಬಳಿಯಲ್ಲಿ ಯಾವ ರೀತಿಯಲ್ಲಿ ಒಬ್ಬ ಕೆಲಸಕ್ಕೆ ಸೇರಿದ, ಅವನು ಅವರ ಮೇಲೆ ಹೇಗೆ ಅವರ ಪಾರ್ಟ್ನರ್ ಆದ. ಅವನೇನು ವಿದ್ಯಾವಂತನಾಗಿರಲಿಲ್ಲ ಅಥವಾ ಹಣ ಇರುವ ವ್ಯಕ್ತಿಯಾಗಿರಲಿಲ್ಲ. ಕಸ ಗುಡಿಸುವ ಜನ ಹಾಗೆ ಸೇರಿಕೊಂಡು ಅವನು ಬೆಳೆದು ಪಾರ್ಟ್ನರ್ ಆದ. ಅದು ಕತೆ ಹೋಗ್ಲಿ. ಈಗ ನಾನು ಇವತ್ತು ಅದೇ ರೀತಿಯಲ್ಲಿ ಇನ್ನೊಂದು ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದ ಬಗ್ಗೆ, ಅಂದರೆ ನಮ್ಮ ಉದ್ದೇಶ ಏನು, ನೀವು ಯಾವ ರೀತಿ ಜೀವನವನ್ನು ರೂಪಿಸಿಕೊಳ್ಳಲು ಪ್ರಯತ್ನ ಪಡಬೇಕು. ನಾವು ಪ್ರತಿಯೊಬ್ಬರು ನಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕಂತ ಹೇಳಿದೆ. ಆ ಗುರಿಯನ್ನು ಯಾವ ರೀತಿ ನಾವು ಕಂಡುಕೊಳ್ಬೇಕು, ನಾವು ಮಾಡೋಕ್ಕೆ ನಮ್ಗೆ ಒಂದು ಅಟ್ರಾಕ್ಷನ್ ಇರಬೇಕು. ಆ ಅಟ್ರಾಕ್ಷನ್ ಯಾವುದು, ಹೇಗೆ ಅಟ್ರಾಕ್ಷನ್ ಬರುತ್ತೆ? ಹಾಗೆ ಮಾಡಿದಾಗ ಏನಾಗುತ್ತೆ, ನೀವು ಜೀವನದಲ್ಲಿ ಮೆಟ್ಟಿಲಿಂದ ಮೇಲಕ್ಕೆ ಹತ್ತಿ ನೀವು ಶ್ರೀಮಂತಿಕೆಯನ್ನು ಅನುಭವಿಸಬಹುದು, ಸುಖವನ್ನು ಅನುಭವಿಸಬಹುದು, ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವಂಥ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ನೀವು ಅಳವಡಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ, ಸಂತೋಷವಾದ ಜೀವನ ನಡೆಸಲು ಸಾಧ್ಯವಾಗುತ್ತೆ, ಅಭಿವೃದ್ಧಿ ಆಗ್ತೀರಿ. ಇಂತಹ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ನಾನು ಆಗಲೇ ಹೇಳಿದೆ, ಜೀವನ ಅಂದರೆ ಹೇಗೆ? ಜೀವನ ಅಂದರೆ ನಾವು ಯಾವುದಾವ ಒಂದು ಕೆಲಸಕ್ಕೆ ಸೇರಬೇಕು. ಕೆಲಸ ಯಾಕಬೇಕು? ನಮ್ಮ ಜೀವನಕ್ಕೆ ಬೇಕಾದಂತಹ ದುಡಿಮೆ ಆಗಲು ನಾವೊಂದು ಕೆಲಸವನ್ನು ಹುಡುಕಿಕೊಳ್ಳುತ್ತೇವೆ. ಆದರೆ ಎಲ್ಲರೂ ಕೆಲಸವನ್ನು ಯಾಕೆ ಹುಡುಕ್ತಾರೆ? ಕೆಲವರು ಟೈಮ್ ಪಾಸಿಗಾಗಿ ಕೆಲಸವನ್ನು ಹುಡುಕ್ತಾರೆ, ಮತ್ತು ಕೆಲವರು ಜೀವನಕ್ಕಾಗಿ ಕೆಲಸ ಹುಡುಕ್ತಾರೆ. ಆದರೆ ನಾನಿಲ್ಲಿ ಹೇಳ್ತಿರೋದು, ಜೀವನಕ್ಕಾಗಿ ಯಾರಿಗೆ ಕೆಲಸ ಬೇಕು,
ಯಾರಿಗೆ ಒಂದು ದಾರಿ ಕಂಡುಕೊಳ್ಬೇಕೋ ಅಂಥವರಿಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತಿರೋದು. ಟೈಮ್ ಪಾಸ್ಗಾಗಿ ಕೆಲಸ ಹುಡುಕೋರು, ಟೈಮ್ ಪಾಸ್ ಮಾಡೋಕ್ಕೆ ಕೆಲಸಕ್ಕೆ ಹೋಗೋರು ಅದ್ರ ಬಗ್ಗೆ ಅಲ್ಲ. ಸಾಮಾನ್ಯ ಜನಕ್ಕೆ ಒಂದು ಕೆಲಸ ಬೇಕು. ಅವನ ಕೆಲಸವನ್ನು ಯಾವ ರೀತಿ ಹುಡ್ಕೊಳ್ಬೇಕು. ನನಗೆ ಗೊತ್ತಿದ್ದಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಮನೆಯಲ್ಲಿ ಬಡತನ, ಏನು ಮಾಡೋಕ್ಕಾಗೋದಿಲ್ಲ. ಅವರು ಡಿಪ್ಲೊಮಾ ಓದಿ ಏನಾದರೂ ಮಾಡಿ ಕೆಲಸಕ್ಕೆ ಸೇರಬೇಕು. ಇಲ್ಲದಿರೇ ಜೀವನಕ್ಕೆ ದಾರಿ ಇಲ್ಲ. ತಂದೆ ತಾಯಿಗೆ ದುಡಿಯುವಂಥ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಅವರು ಲೇಟಾಗಿ ಹುಟ್ಟಿದಂಥ ಮಗ. ಅಂದರೆ ಮದುವೆ ಆಗಿ ಸುಮಾರು 20 ವರ್ಷದ ಬಳಿಕ ಅವರಿಗೆ ಈ ಮಗ ಹುಟ್ಟಿದ್ದು. ಅದಕ್ಕೆ ಮೊದಲು ಮಕ್ಕಳಾಗಿರಲಿಲ್ಲ. ಅವರು ತುಂಬ ಕಷ್ಟದಲ್ಲಿದ್ದರು. ಆ ವ್ಯಕ್ತಿ, ಅವರ ಹೆಸರನ್ನೇ ಈಗ ನಾನು ಇಲ್ಲಿ ಹೇಳ್ತಾ ಇಲ್ಲ, ಯಾಕಂದರೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಆ ವ್ಯಕ್ತಿ ಡಿಪ್ಲೊಮಾ ಮುಗಿಸಿಕೊಂಡು ಬೆಂಗಳೂರಿಗೆ ಬಂದು ಹಲವು ಕಡೆ ಕೆಲಸ ಹುಡುಕಿದ್ರು. ಅನುಭವ ಇಲ್ಲ, ಬರೀ ಡಿಪ್ಲೊಮಾ ಮಾಡಿದ್ರಿ, ಅದಕ್ಕೆ ಯಾವ ಕೆಲಸವನ್ನು ಸಿಗಲಿಲ್ಲ. ಕೊನೆಗೆ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಜನ ಬೇಕು, ಆದರೆ ಈಗ ಬೇಡ, ನೀನು ಸ್ವಲ್ಪ ವೆಯ್ಟ್ ಮಾಡುವಂತ. ಆದರೆ ಆ ವೆಯ್ಟ್ ಮಾಡೋಕ್ಕೆ ಅವನಿಗೆ ತಾಳ್ಮೆ ಇರಲಿಲ್ಲ. ಯಾಕಂದರೆ ದುಡ್ಡಿಲ್ಲ, ಜೀವನಕ್ಕೆ ದುಡ್ಡಿಲ್ಲ. ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಕಾಸಿಲ್ಲ, ದಿನದ ಊಟಕ್ಕೆ ದುಡ್ಡಿಲ್ಲ. ಅಂತಹ ಸ್ಥಿತಿಯಲ್ಲಿ ಏನು ಮಾಡಬೇಕು? ಅವನು, ಇಲ್ಲ ಸರ್, ನನಗೆ ಕೆಲಸ ಅರ್ಜೆಂಟ್ ಇದೆ. ಇರುವಪ್ಪ, ನೀನು ಇನ್ನೊಂದು ಸ್ವಲ್ಪ ಇರು, ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ನನಗೆ ಬೇಕು. ಆಗ ನಿಮಗೆ ಅಂತ ಅರ್ಜೆಂಟ್ ಕೆಲಸ ಆದರೆ, ಅರ್ಜೆಂಟ್ ಬೇಕು ಅಂದರೆ ಬೇರೆ ಕಡೆ ನೋಡ್ಕೊ ಅಂತ. ಇವನು ಎಲ್ಲಿ ಹುಡುಕಿದ್ರು ಕೆಲಸ ಸಿಕ್ಕಿಲ್ಲ. ಆದ್ದರಿಂದ ಮತ್ತೆ ಅವ್ರ ಹತ್ರಲ್ಲಿ ಹೋಗಿ ಕೇಳ್ದ, ಸರ್ ನನಗೆ ಕೆಲಸ ಕೊಡಿ ಅಂತ ಕೇಳ್ತಾನೆ ಇದ್ದ. 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು. ಕೆಲ ದಿವಸ ಅದರ ಮಾಲೀಕರೇ ಆ ಕೆಲಸ ಕೊಡ್ತೀನಿ ಅಂತ ಹೇಳಿದವರೇ ಬರೋದಿಲ್ಲ. ಹಾಗೆ ಅವನು ದಿನದಿಂದ ದಿನಕ್ಕೆ ದಿನಗಳು ನೋಡ್ತಾ ಅವನು ಭಾಳ ಕಷ್ಟಪಟ್ಟ. ಬೇರೆ ಎಲ್ಲಿ ಹುಡುಕಿದ್ರು ಎಕ್ಸ್ಪೀರಿಯನ್ಸ್ ಇಲ್ದವ್ರಿಗೆ ಕೆಲಸ ಇಲ್ಲ. ಏನು ಮಾಡೋದು? ಅವನು ಡಿಪ್ಲೊಮಾ ಮಾಡ್ಕೊಂಡು ಬಂದಿರೋದು. ಯಾರು ಸಪೋರ್ಟ್ ಮಾಡೋದು? ಯಾರಾದರೂ ಅವರಿಗೆ ಗಾಡ್ ಫಾದರ್ ಆಗಿ ಕೆಲಸ ಕೊಡಿಸುವಂತಹ ಕೆಲಸ ಮಾಡಿದರೆ ಅದು ಇಲ್ಲ, ಅಂಥವರು ಇಲ್ಲ. ಏನು ಮಾಡಿದ್ರು? ಅವರು ಹಾಗೆ ಹುಡುಕ್ತಾ ದಿನಾಪು ಹೋಗೋದು. ದಿನ ಹೋದಾಗ ಆ ಕೆಲಸ ಕೊಡ್ತೀನಿ ಅಂತವ್ರು, ಏನು ಇವತ್ತು ಬಂದಿದ್ಯಾ ಅಂತ. ಇಲ್ಲ, ನನಗೆ ಕೆಲಸ ಬೇಕು, ಕೆಲಸ ಇಲ್ದಿದ್ರೆ ನನಗೆ ಆಗಲ್ಲ, ನನ್ನ ಜೀವನ ಮಾಡೋಕ್ಕಾಗಲ್ಲ, ನನಗೆ ಬೇಕು. ಹಂಗೆ ಹೇಳಿದ್ರೆ ಹೆಂಗೆ? ನಮ್ಮಲ್ಲಿ ಕೆಲಸ ಖಾಲಿ ಇದೆ, ಖಾಲಿ ಆಗೋದು ಇನ್ನೊಬ್ಬ ಹೋಗ್ಬೇಕು, ಆಮೇಲೆ ತಗೊಳ್ತೀನಿ. ಅವನಿಗೆ ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಅವನಿಗೆ ಕೆಲಸ ಬೇಕು ದಿನ ಹೋಗಿ ಕೇಳೋದು. ಹೀಗೆ ಒಂದು 15 ದಿನ ಕಂಟಿನ್ಯೂಸ್ ಆಗಿ ಅವನು ಅವರ ಹತ್ರ ಹೋಗಿ ಕೆಲಸ ಕೇಳಿ ಕೊನೆಗೆ ಅವರಿಗೆ ಏನಾದರೂ ಆಗಲಿ ಅಂತೇಳಿ ಅವನಿಗೆ ಕೆಲಸ ಕೊಟ್ಟರು. ಸಂಬಳ ಕಡಿಮೆ ಆದರೂ ಅವನಿಗೆ ಜೀವನಕ್ಕೊಂದು ದಾರಿ ಆಯಿತು. ಆ ಜೀವನದಲ್ಲಿ ಅವನು ಆ ಕೆಲಸ ಮಾಡ್ತಾ ಅದರಿಂದ ಮುಂದಕ್ಕಿರುವಂತಹ ಬೇರೆ ಹಂತಕ್ಕೆ ಹೋದಂಗ ಅವನಿಗೆ ಬೇರೆ ಎಕ್ಸ್ಪೀರಿಯನ್ಸ್ ಆಯಿತು. ಎಕ್ಸ್ಪೀರಿಯನ್ಸ್ ಬೆಳೀತಾ ಬಂದಾಗ 1 ವರ್ಷದಷ್ಟು ಅವನು ಮಾಡ್ದಲ್ಲಿ 1.5 ವರ್ಷ ಆಯಿತು. ಅಷ್ಟರಲ್ಲಿ ಅವನಿಗೆ ಬೇರೆ ದೊಡ್ಡ ಸಂಸ್ಥೆಯಲ್ಲಿ ಅವನೇ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತೆ ಅವನಿಗೆ ಕೆಲಸ ಸಿಕ್ತು. ಆ ಕೆಲಸ ಮಾಡ್ತಾ ಇದ್ದವನಿಗೆ ಆಗ ಅವನ ಜೀವನ ಸ್ವಲ್ಪ ಸುಧಾರಿಸ್ತು. ಅವನೊಂದು ಬೆಂಗಳೂರಲ್ಲಿ ಒಂದು ಮನೆ ಮಾಡಿ ತಂದೆ ತಾಯಿನೂ ಕರ್ಕೊಂಬಂದ, ಹಾಗೂ ತನ್ನ ತಮ್ಮನನ್ನು ಕರ್ಕೊಂಬಂದು ಇಲ್ಲೇ ಬೆಂಗಳೂರಲ್ಲೇ ಇಟ್ಟರು. ಕೊನೆಗೆ ಅವನು ಕೆಲಸ ಮಾಡ್ತಾ ಅವನಿಗೆ ಇಲ್ಲಿಂದ ಹೊರದೇಶಕ್ಕೆ ಹೋಗುವಂಥ ಚಾನ್ಸ್ ಸಿಕ್ತು. ಹೊರದೇಶಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ದಿನಗಳು ದುಡಿದ. ಹಾಗೆ ಅವನ ಜೀವನ ಉತ್ತಮ ಆಯಿತು. ಯಾಕಂದರೆ ಅವನಿಗೆ ಒಂದು ಗುರಿ ಇತ್ತು, ನಾನು ಕೆಲಸಕ್ಕೆ ಸೇರಲೇಬೇಕು, ಕೆಲಸ ಸೇರದಿದ್ದರೆ ನನಗೆ ಜೀವನಕ್ಕೆ ದಾರಿ ಇಲ್ಲ, ಏನು ಮಾಡಬೇಕು ಅಂತ ಅವನು ಸತತ ಪ್ರಯತ್ನ. ಅಂದರೆ ನಿರಾಶೆ ಆಗಲಿಲ್ಲ, ಅವನಿಗೆ ದುಃಖ ಆಗಲಿಲ್ಲ, ನನಗೆ ಕೆಲಸ ಬೇಕು, ಅದೇ ಅವನ ಗುರಿಯಾಗಿತ್ತು. ಆ ಗುರಿಯಿಂದಾಗಿ ಅವನು ಮತ್ತೆ ಹೋಗಿ ಆ ವ್ಯಕ್ತಿಯನ್ನ ನನಗೆ ಕೊಡಿ ಕೆಲಸ ಅಂತ ಕೇಳಿ ಅವನು ಕೆಲಸ ತಗೊಂಡ. ಇದು ಗುರಿ ಸಾಧನೆಯ ಒಂದು ಹಂತ. ಅಂದರೆ ಅವನು ಹಂತವಾಗಿ ಬೆಳೆದು ಅವನು ಫಾರಿನಿಗೆ ಹೋಗಿ ಮತ್ತೆ ವಾಪಸ್ ಹೀಗೆ ಬಂದಿದ್ದಾನೆ. ಅದು ಅವರ ಜೀವನದ ಒಂದು ರೀತಿ, ಅವನಿಗೆ ಗುರಿ ಇತ್ತು. ಆ ರೀತಿ ಪ್ರತಿಯೊಬ್ಬರೂ ಸಹ ತಮ್ಮ ಗುರಿಯನ್ನ ಏನೆಂದು ತಿಳ್ಕೋಬೇಕು. ನಿಮಗೆ ಕೆಲಸ ಬೇಕಾದ್ರೆ ನೀವು ಅದಕ್ಕಾಗಿ ನಿರಂತರ ಪ್ರಯತ್ನ ಪಡಬೇಕು. ನಿರಂತರ ಪ್ರಯತ್ನ ಅಂದರೆ ಏನು? ಎಲ್ಲಿ ಕೆಲಸ ಸಿಕ್ಕಲು ಸಾಧ್ಯ ಇದೆಯೋ ಅದನ್ನು ಮೊದಲು ಕಂಡುಕೋಬೇಕು. ಕೆಲಸ ಕೊಡುವಂಥ ವ್ಯಕ್ತಿಗಳು ಯಾರಿದ್ದಾರೆ ಎಂಬುದನ್ನು ಹುಡುಕೋಬೇಕು. ನೀವು ಯಾವುದಾದ್ರೂ ಕಂಪನಿಗೆ ಹೋಗಿ ನನಗೆ ಕೆಲಸ ಕೊಡಿ ಅಂತ ಕೇಳಿದಾಗ ಕೂಡಲೇ ಅವರು ನಿಮಗೆ ಕೆಲಸ ಕೊಡೋದಿಲ್ಲ. ಆವಾಗ ಏನು ಮಾಡಬೇಕು? ಅವರಲ್ಲಿ ಮತ್ತೆ ನೀವು ವಿಚಾರಿಸಬೇಕು, ನನಗೊಂದು ಕೆಲಸ ಅರ್ಜೆಂಟ್ ಇದೆ, ನೀವು ಕೆಲಸ ಕೊಡಿ, ನನಗೆ ಕೆಲಸ ಕೊಟ್ಟರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಒಂದು ಮನಸ್ಸು ನಿಮ್ಮಲ್ಲಿರಬೇಕು. ಅಂತ ದೃಢವಾದ ನಿರ್ಧಾರ ನಿಮ್ಮಲ್ಲಿರಬೇಕು. ನಿರ್ಧಾರ ಇದ್ದಾಗ ನೀವು ಕ್ರಮೇಣ ನೀವಲ್ಲಿ ಕೆಲಸವನ್ನ ಪಡೀತೀರಿ. ಆ ಕೆಲಸದಿಂದ ನೀವು ಜೀವನ ನಡೆಸಲು ಸಾಧ್ಯವಾಗುತ್ತದೆ.
ನಿಮ್ಮ ಗುರಿ ಏನು? ಗುರಿ ಅದೇ, ನನಗೆ ಕೆಲಸ ಬೇಕು, ಯಾವುದೋ ಒಂದು ಕೆಲಸ. ನಾವು ಅಂಥ ದೊಡ್ಡ ಕೆಲಸ ಬೇಕು, ನನಗೆ ಅಂಥ ಕೆಲಸ ಬೇಕು, ನಾನು ಇಷ್ಟು ಓದಿದ್ದೇನೆ ಅಂದರೆ ಯಾರಿಗೂ ಸರಿಯಾದ ಕೆಲಸ ಸಿಗೋದಿಲ್ಲ. ಅದಕ್ಕೇನು ಮಾಡಬೇಕು? ಸಿಕ್ಕುವಂತಹ ಚಿಕ್ಕ ಚಿಕ್ಕ ಕೆಲಸದಿಂದ ಮಾಡಿ 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 ಮೇಲಕ್ಕೆ ಹೋಗ್ಬೋದು. ಆ ಚಿಕ್ಕ ಕೆಲಸ ಸಿಕ್ಕ ಏನಾಯ್ತು, ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಬಂದಾಗ ಕೆಲಸ ಬೇರೆ ಕಡೆ ಸುಲಭವಾಗಿ ಸಿಗುತ್ತೆ. ಎಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ವೋ ಅಥವಾ ನೀವು ಬಂದಿರುತ್ತೋ ಅಲ್ಲಿ ಕೆಲಸ ಸಿಗೋದು ಬಹಳ ಕಷ್ಟ. ಆದ್ರಿಂದ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದವರು ಏನು ಮಾಡಬೇಕು? ಸಣ್ಣ ಕೆಲಸಕ್ಕೆ ಸೇರ್ಕೋಬೇಕು. ಸಣ್ಣ ಕೆಲಸ ಸೇರ್ಕೊಂಡು ಅವನು ಅದರಿಂದ ಮುಂದಕ್ಕೆ ಬೆಳೆಯಬೇಕು. ಯಾವುದೇ ಒಂದು ಗುರಿ ಇಲ್ಲದೆ ನೀವು ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಈಗ ನೋಡಿ, ಬೆಳಿಗ್ಗೆ ವಾಕಿಂಗ್ ಹೋಗ್ತೀರಿ. ವಾಕಿಂಗ್ ಹೋಗ್ಬೇಕಾದ್ರೆ ನಿಮಗೊಂದು ಗುರಿ ಇರುತ್ತೆ, ಅಲ್ಲಿ ತನಕ ನಾನು ಹೋಗಿ ವಾಪಸ್ ಬರುತ್ತೇನೆ. ಈಗ ಅಲ್ಲಿ ತನಕ ಹೋಗಿ ವಾಪಸ್ ಬರೋದು ಕರೆಕ್ಟಾ? ಆ ವಾಪಸ್ ಹೋಗೋ ದಾರಿಯಲ್ಲಿ ನಿಮಗೆ ಒಂದು ಆಕರ್ಷಣೆ ಇದ್ದರೆ, ದಿನವೂ ನಿಮಗೆ ಏನಾದರೂ ಒಂದು ಆಕರ್ಷಣೆ ಇರುವಂತಹ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿನ ಕಂಡ್ರೆ ನೀವು ದಿನವೂ ಅದೇ ಟೈಮಲ್ಲಿ ಹೋಗಿ ವಾಪಸ್ ಬರ್ತೀರಿ. ಯಾಕಂದರೆ ನಿಮಗೆ ಕಣ್ಣಿಗೆ ಸೌಂದರ್ಯವನ್ನು ನೋಡುವಂತಹ ಒಂದು ಸೊಗಸು, ಒಂದು ಆಕರ್ಷಣೆ ನಿಮ್ಮಲ್ಲಿ ಇರುತ್ತೆ, ಅದನ್ನು ನೋಡ್ತಾರೆ. ಹಾಗೆ ಕೆಲವರು ವ್ಯಾಯಾಮ ಮಾಡೋಕ್ಕೆ ಸೌಕರ್ಯ ಇರುವಂಥದ್ದು, ತನಗೆ ವ್ಯಾಯಾಮ ಮಾಡಬೇಕು ಅನ್ನೋ ಅಭ್ಯಾಸ ಆದ ಕೂಡಲೇ ವ್ಯಾಯಾಮ ಮಾಡೋದು, ಅದಕ್ಕಾಗಿ ಅವನು ಆ ಕಡೆ ಹೋಗ್ತಾನೆ. ಅದು ಯಾಕಂದರೆ ಅವನಿಯಲ್ಲಿ ಅದರ ಆಕರ್ಷಣೆ. ಈಗ ನಾನು ಓದಬೇಕು ಅಂತ ನಿಮ್ಗೆ ಯಾರಿಗೆ ಮನಸ್ಸು ಬರುತ್ತೆ? ಓದಬೇಕು, ನಾನು ಕಲಿಬೇಕು, ನಾನು ಮೊಬೈಲ್ ನೋಡ್ತಾ ಕೂತ್ಕೊಳ್ತೀನಿ, ಟಿ ವಿ ನೋಡ್ತಾ ಕೂತ್ಕೊಳ್ತೀನಿ, ನಾನು ಹೆಂಗೂ ಪರೀಕ್ಷೆ ಬರೀತೀನಿ ಅಂತ ಹೇಳಿದವ್ರಿಗೆ ಏನಾಗುತ್ತೆ? ಅವರಿಗೆ ವಿದ್ಯೆ ತಲೆಗೆ ಹತ್ತೋದಿಲ್ಲ. ಆದರೆ ಅವನಿಗೆ ನಾನು ಓದಿದಾಗ, ನಾನು ಅದರ ರುಚಿಯನ್ನು ಕಂಡುಕೊಂಡಾಗ, ಓದುವುದರಿಂದ ನನಗೆ ಸಿಗುವಂತಹ ಆ ಸಂತೋಷ ಇರುವಂತಹ ಪಠ್ಯಕ್ರಮಗಳಾದರೆ, ನನಗೆ ಸಂತೋಷ ಸಿಗುವಂತಹ ಪಠ್ಯಕ್ರಮವಾದರೆ, ಅಥವಾ ಆ ಪಠ್ಯಕ್ರಮವನ್ನು ನಾವು ಯಾವ ರೀತಿಯಲ್ಲಿ ಓದಬೇಕು, ಯಾವ ರೀತಿಯಲ್ಲಿ ಓದಾಗ ನನಗೆ ಅದು ಹೆಚ್ಚು ಸಂತೋಷ ನೀಡುತ್ತದೆ ಎಂಬುದನ್ನು ಅರಿತು ನೀವು ಅದನ್ನು ಓದಿದಾಗ ನಮಗೆ ಕಲಿಕೆಯಲ್ಲಿ ಆಸಕ್ತಿ ಹುಟ್ಟುತ್ತದೆ. ನಾವು ನಿರಂತರವಾಗಿ ಕಲಿಯುತ್ತೇವೆ. ಆವಾಗ ನಮಗೇನಾಯಿತು? ನಾನು ಪರೀಕ್ಷೆಯಲ್ಲಿ ಉನ್ನತ ಮಟ್ಟದಲ್ಲಿ ಪಾಸಾಗಬೇಕು ಎಂಬ ನಿಮ್ಮ ಕಲ್ಪನೆ ಅಲ್ಲಿ ಚಿಗುರೊಡಿಯುತ್ತದೆ. ಆ ಕಲ್ಪನೆ ನಿಮ್ಮ ಗುರಿ ಇರುತ್ತದೆ. ಆ ಗುರಿಯನ್ನು ನೀವು ಸಾಧನೆ ಮಾಡಲು ಪ್ರಯತ್ನಿಸಬೇಕು. ಅದೇ ನೋಡಿ ನಿಜವಾದಂತಹ ಒಂದು ಕಲಿಯಬೇಕೆಂಬ ಒಂದು ವಿದ್ಯಾರ್ಥಿಯ ಒಂದು ಯೋಚನೆ ಆಗಿರುತ್ತೆ. ಹೀಗೆ ಪ್ರತಿಯೊಂದಕ್ಕೂ ನಾವು ಒಂದು ಕಾರಣವನ್ನು ಹುಡುಕಬೇಕು. ಈಗ ಕೆಲವರಿಗೆ ಇರುತ್ತೆ, ನಾನು ಅಲ್ಲಿ ಹೋಗ್ಬೇಕು, ನಾನು ಅಲ್ಲಿ ಹೋಗಿ ಬರಬೇಕು, ಏನೂ ಆಕರ್ಷಣೆ ಇಲ್ಲ, ಸುಮ್ಮನೆ ಹೋಗಿ ಬರೋದು, ಅದರಲ್ಲಿ ನಿಮಗಿಲ್ಲ. ನಾನು ಆ ಹೋಟ್ಲಿಗೆ ಹೋಗಿ ಟೀ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಅಲ್ಲಿನ ತಿಂಡಿ ಚೆನ್ನಾಗಿದೆ, ನೀನು ದಿವಸ ನಾನು ತಿನ್ನಬೇಕು ಅಂತ ಹೇಳಿದರೆ ನಿಮಗೊಂದು ಆಕರ್ಷಣೆ ಆಯಿತು. ನಾನು ಆ ಹೋಟ್ಲಿಗೆ ಹೋಗಿ ಆ ತಿಂಡಿಯನ್ನು ತಿಂದ್ಕೊಂಡು ಬರ್ತೇನೆ. ಆವಾಗ ದಿನ ಬೆಳಿಗ್ಗೆ ಏನಾಗುತ್ತೆ? ನೀವು ವಾಕ್ ಮಾಡ್ದಂಗೆ ಆಗುತ್ತೆ, ಅಲ್ಲಿ ಹೋಗಿ ತಿಂದು ವಾಪಸ್ ಬರ್ತೇನೆ. ಇನ್ನು ಕೆಲವರಿಗಿದೆ, ಅಲ್ಲೊಂದು ಹುಡುಗಿ ಇದೆ ಅಥವಾ ಹೆಂಗಸಿದೆ, ಆ ಹುಡುಗಿ ಸುಂದರವಾಗಿದ್ದಾಳೆ, ಅದನ್ನು ನೀನು ದಿವನ್ ನೋಡ್ಬೋದು, ಅಲ್ಲಿ ಹೋದರೆ ದಿನ ನೋಡೋಕ್ಕೆ ಸಿಗುತ್ತೆ. ಆ ಒಂದು ಉದ್ದೇಶದಿಂದ ಅಲ್ಲಿ ಹೋಗ್ತೀರಿ. ಅವಳನ್ನ ನಗ್ತಾರೋ ಇಲ್ಲೋ ಅದು ಬೇರೆ ವಿಷಯ, ಅವ್ರು ನೋಡ್ತೀರಿ. ನೀವು ದಿನವೂ ಅದೇ ಟೈಮಲ್ಲಿ ಬರೋದ್ರಿಂದ ನೀವು ಆ ಟೈಮಿಗೆ ಅಲ್ಲಿ ಹೋಗ್ತೀರಿ. ಇನ್ನೊಬ್ಬರು ಕೆಲವರಿಗೆ ಆಟ ಆಡೋಕ್ಕೆ ಅಲ್ಲಿ ಹೋಗಿ ಆಟ ಆಡ್ಬೋದು, ಆಟ ಆಡೋಕ್ಕೆ ನನಗೆ ಸಂತೋಷ ಇದೆ, ಆ ಸಂತೋಷದಿಂದ ನಾನು ಆಟವನ್ನು ಹುಡುಕುತ್ತಾ ಹೋಗ್ತೇನೆ, ಆ ಆಟ ನೋಡೋಕ್ಕಾದರೂ ಹೋಗ್ತೇನೆ, ಆಟ ಆಡೋಕ್ಕೆ ಸಿಗದೇ ಇದ್ದರೂ ನಾನು ಆಟ ನೋಡೋಕ್ಕಾದರೂ ಹೋಗ್ತೇನೆ, ನನಗೆ ಅದರಲ್ಲಿ ಆಸಕ್ತಿ. ಆದ್ದರಿಂದ ಅವರು ಅಷ್ಟು ದೂರ ನಡ್ಕೊಂಡು ಹೋಗ್ತಾರೆ, ನೋಡಿ ವಾಪಸ್ ಬರ್ತಾರೆ. ಇನ್ನು ಡ್ರೈವಿಂಗ್ ಮಾಡೋರಿಗೆ, ನಾನು ದೂರ ದೂರ ಡ್ರೈವಿಂಗ್ ಮಾಡಬೇಕು, ನನ್ನ ಆಸೆ ಅದು. ಕರೆಕ್ಟಾಗಿ ಡ್ರೈವಿಂಗ್ ಮಾಡಬೇಕು. ಈ ಟ್ರಾಫಿಕಲ್ಲಿ ಡ್ರೈವಿಂಗ್ ಮಾಡೋದಕ್ಕಿಂತ ನಾನು ವಿಶಾಲವಾದ ರೋಡಲ್ಲಿ ದೂರದವರೆಗೆ ಡ್ರೈವಿಂಗ್ ಮಾಡಬೇಕು. ಅವರಿಗೆ ಎಷ್ಟು ದೂರ ಹೋದರೂ ಆಯಾಸ ಆಗೋದಿಲ್ಲ, ಡ್ರೈವಿಂಗಲ್ಲೇ ಹೋಗ್ತಾ ಇರ್ತಾರೆ. ಅದು ಕೆಲವರು. ಹೀಗೆ ಒಂದೊಂದು ಗುರಿ ನಮ್ಮಲ್ಲಿ ಇರಬೇಕು. ಯಾವುದರಲ್ಲಿ ನಮಗೆ ಆಸಕ್ತಿ ಇದೆಯೋ ಆ ಆಸಕ್ತಿಯ ವಿಷಯವನ್ನು ನಾವು ಆರಿಸ್ಕೊಬೇಕು. ಕೆಲಸ ಆದರೆ ನಾನು ಯಾವ ಕೆಲಸಕ್ಕೆ ಸೇರಬೇಕು, ನನ್ನಲ್ಲಿರುವ ಆ ಒಂದು ಅರ್ಹತೆ ಏನು, ಆ ಯೋಗ್ಯತೆಗೆ ತಕ್ಕಂತಹ ಒಂದು ಕೆಲಸವನ್ನು ಹುಡ್ಕೋಬೇಕು. ಅದು ಸಣ್ಣದಾಗಿರಲಿ, ಸಂಬಳ ಕಡಿಮೆ ಇರಲಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಆ ಕೆಲಸಕ್ಕೆ ಸೇರಬೇಕು. ನಾನು ಓದಬೇಕು ಅಂದರೆ ನನಗೆ ಯಾವ ರೀತಿ ಓದಿದಾಗ ನನಗೆ ಸಂತೋಷವಾಗುತ್ತೆ? ಹಾಡು ಕೇಳ್ತಾ ಓದಿದಾಗ ಸಂತೋಷವಾಗುತ್ತಾ, ಅಥವಾ ನಾನು ಹಾಗೆ ನಿಶಬ್ದವಾದವಾಗಿ ಕೂತ್ಕೊಂಡು ಓದಿದಾಗ ನನಗೆ ಸಂತೋಷ, ಜೋರಾಗಿ ಓದಿದಾಗ ನನಗೆ ಅದರಿಂದ ಗೊತ್ತಾಗುತ್ತಾ, ನಿಧಾನವಾಗಿ ಓದಿದಾಗ ಗೊತ್ತಾಗುತ್ತಾ, ಮನಸ್ಸಲ್ಲಿ ಓದಿದ್ರೆ ಗೊತ್ತಾಗುತ್ತಾ ಎಂಬ ಒಂದು ತಿಳುವಳಿಕೆ ಇದ್ದರೆ ಆ ಸಂತೋಷ ನೀಡುವಂತಹ ಆ ರೀತಿಯಲ್ಲಿ ಅವನು ಪಾಠವನ್ನು ಓದಬೇಕು. ನಾನು ಬರಿಬೇಕಾದ್ರೆ ನನ್ನ ಹತ್ರ ಏನಿರಬೇಕು, ನಾನು ಬರೆಯುವಾಗ ಯಾವುದನ್ನು ಇಟ್ಕೊಂಡು, ನಾನು ಯಾವುದರ ಇಟ್ಕೊಂಡು ಬರೆದರೆ ನನಗೆ ಉತ್ತಮವಾದಂತಹ ರಿಸಲ್ಟ್ ಬರುತ್ತೆ ಎಂಬುದನ್ನು ತಿಳ್ಕೋಬೇಕು. ಹೀಗೆ ನಾನು
ಈಗ ನಾನು ಹೇಳಿದಂತಹ ಈ ಕಥೆಗಳಿದೆಯಲ್ಲ, ಇಂತಹ ಕಥೆಗಳು ಯಾರಿಗೆಲ್ಲಿ ಇಂತಹ ಒಂದು ಕಲ್ಪನೆ, ಇಂತಹ ಒಂದು ಜೀವನ ರೀತಿ ಯಾರಲ್ಲಿರುತ್ತೋ ಅವರು ಮುಂದುವರಿತಾರೆ. ಇಂತಹ ಒಂದು ಗುರಿ ಅಥವಾ ಆಸಕ್ತಿ ಯಾವುದರಲ್ಲೂ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಯಾವತ್ತೂ ಜೀವನದಲ್ಲಿ ಮುಂದುವರಿಯುವುದು ಸಾಧ್ಯವಿಲ್ಲ ಎಂಬುದನ್ನು ಪ್ರತಿಯೊಬ್ಬರು ತಿಳ್ಕೊಂಡವಾದ ವಿಚಾರ. ಇಂಥ ವಿಚಾರಗಳನ್ನು ತಿಳ್ಕೊಂಡಾಗ ನಮಗೇನಾಗುತ್ತೆ, ನಮಗೆ ಪ್ರಚೋದನೆ ಆಗುತ್ತೆ. ನಾನು ಆ ರೀತಿಯಲ್ಲಿ ಒಬ್ಬ ಉತ್ತಮವಾದಂತಹ ವ್ಯಕ್ತಿಯಾಗಿ ಬೆಳಿಬೇಕು, ನನ್ನಲ್ಲಿ ಅಂತ ಆಗ್ರಹ ಇದೆ, ಆಸೆ ಇದೆ. ಆದ್ದರಿಂದ ನಾನು ಆ ಗುರಿಯನ್ನು ಇಟ್ಕೊಂಡು ನಾನು ಮುಂದೆ ಸಾಗಬೇಕು. ಗುರಿ ಸಾಗಬೇಕಾದ್ರೆ ಏನು ಮಾಡಬೇಕು? ಶ್ರಮ ಇರಬೇಕು. ಶ್ರಮ ಇಲ್ಲದೆ ನಾನು ಬರೀ ಕನಸು ಕಂಡುಕೊಂಡಿದ್ದರೆ ಏನು ಉಪಯೋಗ ಇಲ್ಲ. ಬಾನ್ ಅಂತ ಹೇಳಿದ್ರೆ ಅದೇ ಥಾಮಸ್ ಆಲ್ವಾ ಎಡಿಸನ್ ಬಳಿಗೆ ಹೋದಂತಹ ವ್ಯಕ್ತಿ ಎಷ್ಟೋ ದೂರಗಳು ಸಂಚಾರ ಮಾಡಬೇಕಾಗಿತ್ತು. ಅವನ ದುಡ್ಡಿಲ್ಲ, ಆದರೂ ಅವನು ಟಿಕೆಟ್ ಇಲ್ಲದೆ ಟ್ರೈನುಗಳಲ್ಲಿ ಪ್ರಯಾಣ ಮಾಡಿ ಅಲ್ಲಿ ಹೋದ. ಅಲ್ಲಿಗೆ ಹೋಗಿ ತನಗೆ ಕೆಲಸ ಕೇಳ್ದ ಯಾರೋ ಆಲ್ವಾ ಎಡಿಸನ್ ಹತ್ರ. ಅಯ್ಯೋ, ನಿನ್ನೆ ಹೋಗ್ತೇವೆ, ಯಾವ ಕೆಲಸ ಕೊಡೋಕ್ಕಾಗುತ್ತೆ? ಆದರೂ ನೀನು ಅಷ್ಟು ಆಸೆ ಪಟ್ಟು ಅಷ್ಟು ದೂರದಿಂದ ಬಂದಿದೆಯಲ್ಲ, ಕಸ ಗುಡಿಸುವಂಥ ಕೆಲಸ ಕೊಡ್ತೀನಿ, ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಕೊಡ್ತೀನಿ ಅಂತ ಹೇಳಿದಾಗ ಆ ಕೆಲಸವನ್ನು ಮಾಡ್ದ. ಆಮೇಲೆ ಆ ಕೆಲಸ ಮಾಡ್ತಿದ್ದಾಗಲೇ ಎಡಿಸನ್ ಮಾಡಿ ಇಟ್ಟಿದ್ದಂತಹ ಒಂದು ಯಂತ್ರ ಅದಕ್ಕೆ ಬೇಡಿಕೆ ಇಲ್ಲದೆ ಮೂಲೆಗೆ ಹಾಕಿದ್ದ. ಅದನ್ನು ನಾನು ಮಾರಾಟ ಮಾಡ್ತೇನೆ, ಆ ಮಾರಾಟ ಮಾಡಿ ನಿನಗೆ ಹಣ ತಂದು ಕೊಡ್ತೇನೆ ಅಂತ ಅವನು ಹೇಳಿದಾಗ ಹೆಂಗಿದ್ರೂ ಮಾರಾಟವಾಗದೆ ಉಳಿದಿರುವಂಥ ಈ ವಸ್ತುವನ್ನು ಮಾರಾಟ ಮಾಡೋದ್ರ ಆಗಲಿ, ಯಾಕೆ ಸುಮ್ಮನೆ ಇಲ್ಲಿ ಕೊಳೆಯಕ್ಕೆ ಹಾಕಿರಬೇಕು ಅಂತೇಳಿ ಅದನ್ನು ಕೊಟ್ಟು ಅವನು ಅದನ್ನು ತನ್ನ ಜಾಣ್ಮೆಯಿಂದ, ತನ್ನ ಮನಸ್ಸಿನ ಬುದ್ಧಿಶಕ್ತಿಯಿಂದ ಅದನ್ನು ಮಾರಾಟ ಮಾಡಿ ಹಣ ಮಾಡ್ದ. ಹಾಗೆ ಅವನು ಪಾರ್ಟ್ನರ್ ಆದ. ಹೀಗೆ ಒಂದು ಗುರಿ ಅವನಿಗಿರಬೇಕು. ಯಾರಾದರೂ ಸರಿ, ನನಗೆ ಕೆಲಸ ಬೇಕಾದರೆ ನಾನು ಕೆಲಸ ಗುರಿಯನ್ನು ಇಟ್ಕೊಬೇಕು. ನನಗೆ ಪಾಠ ಕಲಿಬೇಕೆಂಬ ಗುರಿ ಇದ್ದರೆ ಆ ಕಲಿಯುವ ರೀತಿಯನ್ನು ನೀವು ಅರಿತುಕೊಂಡಿರಬೇಕು. ಆಟ ಆಡಬೇಕೆಂಬ ಗುರಿ ಇರಬೇಕು. ನಾನು ಹೋಗಬೇಕಾದ್ರೆ ನನಗೆ ಅಂಥ ಸುಂದರವಾದ ವಸ್ತುಗಳನ್ನು ನೋಡುವಂಥ ಚಾನ್ಸಸ್ ಇದೆ, ಆದ್ದರಿಂದ ನಾನು ಹೀಗೆ ಪ್ರತಿಯೊಂದು ನಾವು ಓದಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ನಮಗೆ ಆಕರ್ಷಣೆ ಇದೆಯೋ ಅದನ್ನು ನಾವು ಮನಸ್ಸಿನಲ್ಲಿ ಮೊದಲು ಕಲ್ಪಿಸ್ಕೋಬೇಕು. ನಮ್ಮಲ್ಲಿ ಕೆಲಸ ಮಾಡಿದಾಗ ನನಗೆ ಸಮಾಧಾನ, ನೆಮ್ಮದಿ, ಸಂತೋಷ ಸಿಗುತ್ತೆ ಅಂದರೆ ಕೆಲಸ ಮಾಡಬೇಕು. ನಾನು ನಡೀತಾ ಇದ್ದರೆ ನನಗೆ ಸಂತೋಷ ಸಿಗುತ್ತೆ ಅಂದರೆ ನಡೀತಾ ಇರಬೇಕು. ಏನೇನೋ ನೋಡ್ತೀವಿ ಹೋಗುವಾಗ. ಅದೇ ರೀತಿ ನಾನು ಪ್ರವಾಸ ಹೋಗಬೇಕಾದ್ರೆ ನನಗೆ ಸಂತೋಷ ಸಿಗುತ್ತೆ, ಪ್ರವಾಸಕ್ಕಾಗಿರುವಂಥ ಕೆಲಸನೇ ಮಾಡಬೇಕು. ಅವರು ಪ್ರವಾಸ ಮಾಡೋದಕ್ಕೆ ನಮಗೆ ಕಾಣಿಸುವಂತಹ ಪ್ರತಿಯೊಂದು ವಿಷಯಗಳು ನಮಗೆ ತಿಳುವಳಿಕೆಯನ್ನು ಕೊಡುತ್ತೆ, ಜ್ಞಾನವನ್ನು ಹೆಚ್ಚಿಸುತ್ತದೆ. ಹಾಗೆ ವ್ಯಾಪಾರ ಮಾಡಬೇಕಾದ್ರೆ ನಾವು ವ್ಯಾಪಾರದಲ್ಲಿ ಯಾವ ರೀತಿಯಲ್ಲಿ ಯಾವ ವಸ್ತುವಿನ ವ್ಯಾಪಾರ ಮಾಡೋಕ್ಕೆ ನನಗೆ ಅನಿಸುತ್ತೋ ಆ ರೀತಿಯ ವಸ್ತುವನ್ನು ವ್ಯಾಪಾರ ಮಾಡಬೇಕು. ವ್ಯಾಪಾರ ಅಂದರೆ ಸುಮ್ಮನೆ ವ್ಯಾಪಾರ ಮಾಡೋದಿಲ್ಲ, ಅದಕ್ಕೂ ಶ್ರಮ ಬೇಕು, ಪ್ರಯತ್ನ ಬೇಕು. ಎಲ್ಲವೂ ಸೇರಿದಾಗ ನಾವು ಒಂದು ವ್ಯಾಪಾರಿಯಾಗಿ ಬೆಳೆಯಬಹುದು, ಒಂದು ಉದ್ಯೋಗಿ ಆಗಿರ್ಬೋದು. ಕಾಂಟ್ರಾಕ್ಟ್ ಕೆಲಸ ಮಾಡೋರು, ಕಾಂಟ್ರಾಕ್ಟ್ ಕೆಲಸದಲ್ಲಿ ಯಾವ ಪ್ರಾಬ್ಲಮ್ ಇದೆ, ಯಾವ ರೀತಿಯ ಕಾಂಟ್ರಾಕ್ಟ್ ಮಾಡಿದರೆ ನನಗೆ ಹೆಚ್ಚಿನ ಅನುಕೂಲವಿದೆ, ಹೆಚ್ಚಿನ ಲಾಭ ತರಲು ಸಾಧ್ಯ ಎಂಬುದನ್ನು ಯೋಚನೆ ಮಾಡಬೇಕು. ಆದರೆ ಅದು ನಿರಂತರವಾದ ಪ್ರಯತ್ನವಾಗಿರಬೇಕು. ನಿರಂತರವಾಗಿ ಸೋಲು ಬಂದರೂ ಅದನ್ನು ನನಗೆ ಸಿಗಲ್ಲ ಅಂತ ನೀವು ಅಂದ್ಕೊಂಡ್ರೂ ಸಹ ನಾನು ಹೇಳಿದ ವ್ಯಕ್ತಿ ಯಾವ ರೀತಿ ಕೆಲಸವನ್ನು ಗಿಟ್ಟಿಸಿಕೊಂಡ, ಆಮೇಲೆ ಯಾವ ರೀತಿ ಬೆಳೆದ ಎಂಬುದನ್ನು ನಾನು ಹೇಳಿದೆ. ಅದೇ ರೀತಿ ನಮಗೆ ಸಿಗೋದಿಲ್ಲ ಎಂಬ ಒಂದು ಅನಿಸಿಕೆ ನಮ್ಮ ಮನಸ್ಸಿರಬಾರ್ದು. ನನ್ನಿಂದ ಸಾಧ್ಯ ಅಂದರೆ ಸಿಗುತ್ತೆ ಆ ಕಲ್ಪನೆ ಯಾವಾಗಲೂ ಮನಸ್ಸಲ್ಲಿ ಇರಬೇಕು ಹೊರತು ಸಿಗಲ್ಲ ನೆಗೆಟಿವ್ ಚಿಂತೆಗಳು ಯಾವತ್ತೂ ಮನಸ್ಸಿನಲ್ಲಿ ಉಳಿಯಲು ಬಿಡಬಾರದು. ಏನಿದ್ರು ನನಗೆ ಆಗುತ್ತೆ, ನಾನು ಇವತ್ತು ಆ ವ್ಯಕ್ತಿಯನ್ನು ಭೇಟಿ ಆಗ್ತೇನೆ, ಆ ವ್ಯಕ್ತಿಯಿಂದ ನನಗೆ ಕೆಲಸ ಆಗುತ್ತೆ ಎಂಬ ಚಿಂತೆ ಬಂದಾಗ ನಾನು ಹೇಳಿದ ವ್ಯಕ್ತಿ ಈ ಥರ ಕೆಲಸ ಗಿಟ್ಟುತ್ತೆ, ನಾವು ಮಾಡಬೇಕಾದ ಕೆಲಸಕ್ಕೆ ಅವಕಾಶ ಸಿಕ್ಕುತ್ತೆ. ಅಂತ ಅವಕಾಶದಿಂದ ನಾವು ಮೇಲೆ ಬೆಳೆದು ಉತ್ತಮವಾದ ವ್ಯಕ್ತಿಯಾಗಿ, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಇಂತಹ ವಿಷಯಗಳು ನಿಮಗೆ ಇಷ್ಟವಾದರೆ ಈಗಲೇ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬ ಬರದಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ವಿಷಯ, ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗುತ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.